ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಆಟೋ ಚಾಲಕ ಶಂಕರ್. ಇವತ್ತಿನ ರಿವ್ಯೂ ಬಂದು ಸಿನಿಮಾ ರಿವ್ಯೂ ಮಾಡ್ತೀನಿ. ಸಿನಿಮಾ ಹೇಗಿತ್ತು, ಯಾವ ಥರ ಇತ್ತು ಅಂತ ಹೇಳ್ತೀನಿ. ಈ ಸಿನಿಮಾದ ಹೆಸರು ಬಂದು ಏನಂತ ನೀವೇನು. ಹಾಗೆ ಶಿವಣ್ಣನ ಎಂಟ್ರಿ ಮಾತ್ರ ಬೆಂಕಿಯಾಗಿತ್ತು. ಆ ಎಂಟ್ರಿ ಹೆಂಗಿತ್ತು ಅಂತ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗತ್ತೆ. ಇಂಟ್ರಲ್ಲು ಇನ್ನೊಂದು 10 ನಿಮಿಷ ಇದೆ ಅನ್ನೋಂಗ ಒಂದು ಫೈಟ್ ಬರುತ್ತೆ. ಶಿವಣ್ಣ ಲಾಂಗ್ ಹಿಡಿತಾರೆ. ಆ ಕಬ್ಬನ ತಗೊಂಡೋಗಿ ಆಚಾರ್ಯ ಹತ್ರ ಕಬ್ಬನ ತಟ್ಟಿಸ್ಬಿಟ್ಟು ಅದು ಲಾಂಗ್ ಮಾಡ್ಕೊಂಡು ಹಿಡ್ಕೊಂಡು ಕಾರಿಂದ ಹಿಡಿತಾರೆ. ಆ ಸೀನ್ ಹೆಂಗಿತ್ತು ಅಂತ ಈ ವಿಡಿಯೋ ನೋಡಿ, ಆಮೇಲೆ ನಾನು ಈ ಫಿಲಮ್ ಬಗ್ಗೆ ರಿವ್ಯೂ ಮಾಡ್ತೀನಿ. ಈಗ ಡೈರೆಕ್ಟಾಗಿ ರಿವ್ಯೂ ಮಾಡೋಕ್ಕೆ ಬರ್ತೀನಿ. ಏನಪ್ಪ ಅಂದರೆ, ಸೂರಜ್ ಕುಮಾರ್ ಹಾಗೂ ಅವ್ರ ಮಿಸ್ಸಸ್ ಗೀತಾ ಸೂರಜ್ ಕುಮಾರ್ ಅವ್ರ ರೀತಿ ಪ್ರೊಡ್ಯೂಸರ್ ಮಾಡಿದ್ದಾರೆ. ನರ್ತನ್ ಡೈರೆಕ್ಟ್ರು ಹಾಗೂ ರವಿ ಬಸೂರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ನಾನು ಹೇಳೋದು ಇಷ್ಟೇ, ಈ ಸಲ ನಮ್ಮ ನರ್ತನ್ ಅವ್ರಿಗೊಂದು ಸ್ವಲ್ಪ ಆನ್ಸರ್ ಹೇಳಬೇಕು. ಯಾಕೆ ಅಂದರೆ, ಹಳೆಯ ಫಿಲಮ್ ಈಗ 1-2 ವಾರದಿಂದ ಬಂದಿತ್ತು. ಅದು ಹೆಸರು ಬಂದು ಸೊಳ್ಳೆ ಬತ್ತಿ ಫಿಲಮ್ ಹೆಸರು. ಯಾಕೆಂದರೆ ಫಿಲಮ್ ಹೆಸರು ಹೇಳ್ಬಿಟ್ರೆ ನಮಗೂ ಯಾಕೆ ಬೇಕಪ್ಪ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದು ಫಿಲಮ್ ಹೆಸರು ಬಂದು ಸೊಳ್ಳೆ ಬತ್ತಿ. ಅದರಲ್ಲಿ ಕೊಟ್ಟಿದ್ರು, ಕರ್ಕಶವಾಗಿತ್ತು ಅವ್ರ ಮ್ಯೂಸಿಕ್ ಕೊಟ್ಟಿದ್ದು. ಆದರೆ ನರ್ತನ್ ಅವರು ಇದರಲ್ಲಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ಎಷ್ಟು ಆ ಸೀನ್ಗೆ ಅದು ಎಷ್ಟು ತಕ್ಕಂಗೆ ಮ್ಯೂಸಿಕ್ ಕೊಡಬೇಕು ಅಷ್ಟೇ ಲಿಮಿಟಾಗಿ ಮ್ಯೂಸಿಕ್ ಕೊಟ್ಟು ಈ ಪಿಕ್ಚರ್ನ ಒಂದು ಒಳ್ಳೆ ಮಗು ಥರ ಕಟ್ಕೊಬಂದು ಜನಗಳ ಮುಂದೆ ಇಟ್ಟಿದ್ದಾರೆ. ಈ ಫಿಲಮ್ ನಾನು ನೋಡಿದಾಗ ಹೇಳಿತ್ತು 2.25 ಅವರೇನೇ ಇದೆ ಪಿಕ್ಚರ್ ಅಷ್ಟೇ. ಆದರೆ ಈ ಪಿಕ್ಚರ ನೋಡ್ತಾ 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 ಒಂಚೂರು ಮನಸ್ಸು ನಿಮಗೆ ಆ ಕಡೆ ಹೋಗಲ್ಲ. ಇದು ಸ್ವಲ್ಪ ಲಾಂಗ್ ಆಯಿತು, ಯಾಂಗ್ ಆಯಿತು, ಆ ಥರ ಏನಿಲ್ಲ. ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ಪ್ಲೇಗೆ ಆನ್ಸಪ್ ಹೇಳ್ಬೇಕಾದ್ರೆ ನರ್ತನ್ ಅವರು ಅವ್ರ ಡೈರೆಕ್ಷನ್ ಸೂಪರು. UFS ಸಖತ್ತ ಮಾಡಿದ್ದಾರೆ. ಎಲ್ಲ ಥರನೂ ಚೆನ್ನಾಗಿದೆ. ಪಿಕ್ಚರ್ ನೀವು ಹೋಗಿ ಕೂತ್ಕೊಂಡು 2.25 ಅವರು ಆರಾಮಾಗಿ ಪಿಕ್ಚರ್ ನೋಡಿ ನೀವು ಎದ್ದು ಬಂದಾಗ ಆಚೆಗಡೆ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಉಳಿಯುತ್ತದೆ. ಮೊನ್ನೆ ನಾನು ಇದೇ ಥರ ರಿವ್ಯೂ ಮಾಡಿದೆ ಇದಕ್ಕೆ ಬಗೀರಾಗೆ. ಆ ಬಗೀರ ಫಿಲಮ್ ಸೂಪರ್ ಹಿಟ್ ಆಯಿತು. ಹಾಗೆ ಇದೇ ಥರ ಮಾಡಿದೆ, ಈ ಫಿಲಮು ಸೂಪರ್ ಹಿಟ್ ಆಗುತ್ತೆ. ಹಾಗೆ ನಮ್ಮ ಕೋಮಲ್ಲೋಡ್ದು ಮಾಡಿದರು ಎಲ್ಲ ಕೋನಿ ಫಿಲಮ್, ಅದು ಸೂಪರ್ ಆಗಿತ್ತು. ಏಕೆಂದರೆ ನಾನು ಮಾಡಿದ್ದು 4 ಪಿಕ್ಚರು ರಿವ್ಯೂ ಮಾಡಿದೆ. ಅದರಲ್ಲಿ 3 ಸಕ್ಸಸ್ಫುಲ್ಲಾಗಿ ಬ್ಲ್ಯಾಕ್ ಬಸ್ಟರ್ ಆಯಿತು. ಅದೇ ಒಂದೇ ಪಿಕ್ಚರ್ ಅದೇ ಸೊಳ್ಳೆ ಬತ್ತಿ ಅಂತ ಹೇಳಿದ್ನಲ್ಲ, ಆ ಸೊಳ್ಳೆ ಬತ್ತಿ ಪಿಕ್ಚರ್ಗೆ ನಾನು ರಿವ್ಯೂ ಕೊಟ್ಟೆ. ಅದು ಹೇಳಿದೆ, ನಾನು ರಿವ್ಯೂ ಮಾಡಿಲ್ಲ. ಅದು ಟಿಕೆಟ್ ರೈಟ್ ಹೇಳ್ಬಿಟ್ಟು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದೆ ಸಿನಿಮಾನ. ಆದರೆ ನಾನು ಹೇಳೋದು, ಈಗ ನಮ್ಮ ರಣಗಲ್ ನಮ್ಮ ಭರತಿ ರಣಗಲ್ ನೋಡಿದ್ನಲ್ಲ, ಆ್ಯನ್ಸಪ್ ಶಿವರಾಜ್ ಕುಮಾರ್ 60 ವರ್ಷ ಆದ್ರೂ ಆ ಥರ ಆ್ಯಕ್ಟಿಂಗು, ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೂ ಅದರಲ್ಲಿ ಇಂಟ್ರಲ್ ಬರಬೇಕಾದ್ರೆ ಒಂದು ಫೈಟ್ ಸೀನ್ ಇದೆ. ಇದು ಕಬ್ಬಿಣದ್ದು ಜಸ್ಟಿಸ್ ಅಂತ ಇರುತ್ತೆ, ಅದ್ರ ಮೇಲೆ ಅದು ತಗೊಂಡೋಗಿ ಲಾಂಗ್ ಮಾಡಿಸಿ, ಆ ಲಾಂಗಿಂದ ಕಾರಿಂದ ಕೆಳಗಡೆ ಇಳಿದು ಅದು 10 ನಿಮಿಷ ಮಾತ್ರ ಬಂಪ್ಸ್ ಬರುತ್ತೆ. ಬಂಪ್ಸ್ ಬಂದು ಆ ಫಿಲಮ್ಸ್ ನೀವು ನೋಡ್ತಾ ಇದ್ರೆ ನೋಡೋಣ ಅನಿಸುತ್ತೆ. ಮಾತ್ರ ಯಾರೋ ಒಳ್ಳೆ ಫೈಟ್ ಮಾಸ್ಟರ್ ಮಾತ್ರ ಸೂಪರ್ ಸಾಲಿಡ್ ಆಗಿ ತೆಗೆದಿದ್ದಾರೆ. ಆ ಸ್ಲೋ ಮೋಷನ್ನು ಎಲ್ಲ ಥರ ನೋಡಿದವ್ರಿಗೆ ಪಿಕ್ಚರ್ನ ಎಲ್ಲೂ ಸಖತ್ತ ಮಾಡಿದಾರಪ್ಪ. ನಾವು ಕೊಡೋ ದುಡ್ಡಿಗೆ ಈ ಸಿನಿಮಾ ವರ್ತು ಅನಿಸುತ್ತೆ. ನಾನು ಹೇಳೋದು ಇಷ್ಟೇ. ಯಾಕೆಂದರೆ ನಾವು ಎಲ್ಲ ಡ್ರೈವರ್ಗಳು ಆಟ ಓಡಿಸಿ ನಮ್ಮ ಜಂಜಾಟದಲ್ಲಿ ಒಂದು ಏನಂತಾರೆ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೋಸ್ಕರ ಪಿಕ್ಚರ್ಗೆ ಹೋಗೋದು ಎಲ್ಲರೂ. ಆದರೆ ಈ ಪಿಕ್ಚರ್ನ ಹೋಗಿ ನೋಡಿದಾಗ ಮೈಂಡು ಸೂಪರ್ ಆಯಿತು, ಫ್ರೆಶ್ ಆಗಾಯಿತು. ಹಾಗೂ ನಾನು ಈಚೆ ಬಂದಾಗ ನನಗೆ ಒಂದೊಂದು ಸ್ವಲ್ಪ ಸಂತೋಷ ಆಯಿತು. ಯಾಕೆಂದರೆ ಹೆಂಗೋ ನಾನು ಕೊಟ್ಟಿದ್ದ ದುಡ್ಡಿಗೆ ಈ ಪಿಕ್ಚರ್ ವರ್ತಪ್ಪ, ಸಂತೋಷ ಆಗಿ ಈ ಪಿಕ್ಚರ್ ಆಚೆ ಬಂದೆ. ಹಾಗೆ ರಿವ್ಯೂ ಮಾಡ್ತಾಯಿದ್ದೀನಿ. ನಾನು ಹೇಳೋದು ಇಷ್ಟೇ, ಸಿನಿಮಾ ಚೆನ್ನಾಗಿದೆ. ಹೋಗಿ ಪ್ರತಿಯೊಬ್ಬರು ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡಿ. ಅಂತ ಜಾಸ್ತಿ ಹೇಳ್ಕೊಳ್ಳೋಷ್ಟು ಫೈಟ್ಸು ಇಲ್ಲ,
ಇದು ಇಲ್ಲ ನಿಮಗೆ ಯಾಕಂದರೆ ಫ್ಯಾಮಿಲಿ ನೋಡ್ತಾರ ಪಿಕ್ಚರ್ ಏನಲ್ಲ, ಇದು ಆರಾಮಾಗಿ ಕೂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಬರ್ಬೋದು. ಆದರೆ ಕಾಮಿಡಿ ಗೀಮಿಡಿ ಎಲ್ಲನೂ ನೀವು ಇದು ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಕಾಮಿಡಿ ಇಲ್ಲ ಇದರಲ್ಲಿ, ಬರೀ ಒಂದು ಆಕ್ಷನ್ ಸೀನೇ ಇರುತ್ತೆ. ಆದರೆ ಸ್ಟೋರಿ ರೈಟರ್ ಸಖತ್ತಾಗಿ ಬರೆದಿದ್ದಾರೆ, ಆಗ ಸ್ಟೋರಿ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ. ಅದು ಏನಂದರೆ ಕಟ್ ಮಾಡ್ತಾ ಸಖತ್ತಾಗಿ, ಯಾಕೆಂದರೆ ಫಸ್ಟು ನೀವು ಯಾರೇ ಹೋಗೋರಾದ್ರೂ ಮಫ್ತಿ ಪಿಕ್ಚರ್ ನೋಡ್ಕೊಂಡು ಹೋಗಿ, ಯಾಕಂದರೆ ಯೂಟ್ಯೂಬಲ್ಲಿ ಐತೆ ಮಫ್ತಿ ಪಿಕ್ಚರು, ಅದನ್ನು ನೋಡ್ಕೊಂಡು ಅದಕ್ಕೆ ಹೋಗಿ ಆ ಪಿಕ್ಚರ್ ನಿಮ್ಗೆ ಅರ್ಥ ಆಗತ್ತೆ. ರಣಗಾಲ ಅಂದರೆ ಯಾರು, ರಣಗಾಲ ಹೆಂಗೆ ಇಲ್ಲಿಗೆ ಬಂದು ಭರತ ರಣಗಾಲ ಹೆಂಗೆ ಆದ ಅಂತ ಆ ಪಿಕ್ಚರ್ ಸ್ಟೋರಿ ಬರುತ್ತೆ ನಿಮಗೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ನಾನೇನು ಅಂತ ದೊಡ್ಡ ದೊಡ್ಡ ಮೇಧಾವಿ ಎಲ್ಲ ಫಿಲಮ್ ರಿವ್ಯೂ ಮಾಡೋಷ್ಟು ನನಗೆ ಏನಾದರೂ ತಿಳಿದಷ್ಟು, ನನಗೆ ಖುಷಿಯಾದಷ್ಟು ಮಾತ್ರ ನಾನು ನಿಮಗೆ ರಿವ್ಯೂ ಮಾಡಿ ನಿಮಗೆ ಎಲ್ಲ ಹೇಳೋದು ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಹೇಳೋದಷ್ಟೇ, ಎಲ್ಲ ದುಡ್ದು ಜಂಜಾಟ ಸಂಸಾರ ಅಂದಮೇಲೆ ನಮ್ಮ ಚಾಲಕರ ಅಂದಮೇಲೆ ಜಂಜಾಟಗಳು ಇದ್ದೇ ಇರುತ್ತೆ. ಜಂಜಾಟೆಲ್ಲ ಕಳ್ಕೊಂಡು ಒಂದು 2 ಅವರ್ ಫ್ಯಾಮಿಲಿ ಕರ್ಕೊಂಡೋಗಿ ಪಿಕ್ಚರ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂದರೆ ಖಂಡಿತ ಈ ಪಿಕ್ಚರ್ ನಿಮಗೆ ವರ್ತಾಗಿರುತ್ತೆ. ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರೂ ಒಂದು 2 ಅವರ್ 3 ಅವರ್ ಅಷ್ಟೇ ತಾನೇ ಟೈಮ್ ವೇಸ್ಟ್ ಮಾಡೋದು, ಆರಾಮಾಗಿ ಫ್ಯಾಮಿಲಿ ಕರ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ನಾಳೆ ಸ್ಯಾಟರ್ಡೆ ಮಂಡೇ ಸಂಡೇ 2 ದಿನ ರಜೆ ಇರುತ್ತೆ, ಆರಾಮಾಗಿ ಒಂದು 3 ಅವರ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿ ಈ ರಿವ್ಯೂ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಈ ಫಿಲಮು 100 ದಿನ ಹೋಗಿ ಖುಷಿಯಾಗಲಿ, ಹಾಗೆ 100 ಕೋಟಿ ಸಂಪಾದನೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಳ್ಳೇದು ಮಾಡಲಿ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.